ನಮಸ್ತೆ, ಜೈ ಶ್ರೀರಾಮ್. ಎಲ್ಲರಿಗೂ ಶುಭವಾಗಲಿ. ಎಲ್ಲರೂ ಒಂದು 7ರಿಂದ 8 ಜನ ತುಂಬ ಪರ್ಸ್ನಲಾಗಿ ಮೆಸೇಜ್ ಮಾಡಿದರು. ಏನಂತ, ಗುರುಗಳೇ, ಮೂಲ ನಕ್ಷತ್ರ ಗುರುಗಳೇ, ನಾವು ಯಾವುದೇ ಮನೆಗೆ ಮದುವೆ ವಿಚಾರವಾಗಿ ಕೇಳಕ್ಕೆ ಹೋದರೆ ಮೂಲ ನಕ್ಷತ್ರದವ್ರಿಗೆ ಒಳ್ಳೆಯದಲ್ಲ, ಮೂಲ ನಕ್ಷತ್ರದಲ್ಲಿ ಮದುವೆ ಆದರೆ ತೊಂದರೆಗಳಾಗುತ್ತೆ, ಮೂಲ ನಕ್ಷತ್ರ ಹುಡುಗಿದಾದರೆ ತೊಂದರೆ ಆಗುತ್ತೆ ಅಂತ ಸುಮಾರು ಜನ ಮೆಸೇಜ್ ಮಾಡಿರೋದ್ರಿಂದ ಅವ್ರ ತಂದೆ ತಾಯಿ ಭಾಳ ಯೋಚನೆ ಮಾಡ್ತಾಯಿದ್ರು. ಗುರುಗಳೇ, ಹಿಂಗೆ ಆಗ್ಬಿಟ್ಟಿದೆ, ಏನು ಮಾಡೋದು ಗುರುಗಳೇ ಅಂತ. ಸಾಮಾನ್ಯ ಏನು ಅಂತಂದರೆ, ಮೂಲ ನಕ್ಷತ್ರದಲ್ಲಿ ಜನನ ಆದಾಗ ಹುಟ್ಟಿದಾಗಲೇ ಒಂದು ಗೋಮುಖ ಪ್ರಸವ ಶಾಂತಿ ಅಂತ ಮಾಡ್ತಾರೆ. ಅದನ್ನು ಮಾಡಿಕೊಂಡ್ರೆ ಅದರಿಂದ ನಕ್ಷತ್ರ ದೋಷಗಳು ಪರಿಹಾರ ಆಗುತ್ತೆ. ಅದ್ರ ಜೊತೆಗೆ ಮದುವೆ ಟೈಮಲ್ಲಿ ಹುಡುಗಿಗೆ ಮೊದಲನೇ ಪಾದ ಆಗಲೇ 4ನೇ ಪಾದ ಇದ್ದರೆ ನಕ್ಷತ್ರ ದೋಷ ಅಂತ ಹೇಳ್ತೀವಿ. ಸಾಮಾನ್ಯ ಏನು ಅಂತಂದರೆ, ಮೂಲ ನಕ್ಷತ್ರ ಅಂದ್ಕೂಡಲೇ ಅಯ್ಯಪ್ಪ ಬೇಡಪ್ಪ ಹುಡುಗಿ ಅಂತ ಹೇಳ್ತಾರೆ. ಆ ಥರದೆಲ್ಲ ಏನಿಲ್ಲ. ಮೂಲ ನಕ್ಷತ್ರ ಯಾವ ದೇವ್ರ ನಕ್ಷತ್ರ? ಸರಸ್ವತಿ ನಕ್ಷತ್ರ, ಜೊತೆಗೆ ಆಂಜನೇಯ ನಕ್ಷತ್ರ. ಅದರಿಂದ ಆ ಥರ ಹೆದರಂಥ ಅವಶ್ಯಕತೆ ಇಲ್ಲ. ಅಂದರೆ ಯಾವುದೇ ಒಂದು ಜಾತಕದಲ್ಲಿ ವಿವಾಹ ಸ್ಥಾನ ಯಾವುದಿದೆ ಅನ್ನೋದು ಮುಖ್ಯ. ಏಕೆಂತಂದರೆ ಬರೀ ಮೂಲ ನಕ್ಷತ್ರದವ್ರು ಮಾತ್ರ ಗಂಡ ಹೆಂಡ್ತಿರಿಗೆ ಜಗಳ ಆಗುತ್ತೆ ಅನ್ನೋದು ಸುಳ್ಳು, ಎಲ್ಲರಿಗೂ ಆಗುತ್ತೆ. ಅದರಿಂದ ಮೂಲ ನಕ್ಷತ್ರ ಯಾವತ್ತೂ ಕೆಟ್ಟದಲ್ಲ, ಅದು ತುಂಬ ಒಳ್ಳೆ ನಕ್ಷತ್ರ. ಅದರಿಂದ ಯಾರೂ ಹೆದರಂಥ ಅವಶ್ಯಕತೆ ಇರಲ್ಲ. ಅದರಿಂದ ಮದುವೆ ಟೈಮ್ ಬಂದಾಗ ಮಾತ್ರ ಅದನ್ನು ಪರಿಗಣಿಸಿ ಯಾವ ಜಾತಕದಲ್ಲಿ ಏನು ದೋಷ ಇದೆ, ಸಪ್ತಮ ಸ್ಥಾನದಲ್ಲಿ ಹೆಂಗಿದೆ, ವಿವಾಹಕ್ಕೆ ಸಂಬಂಧಪಟ್ಟಿದ್ದಂಥ ಕುಜ ಮತ್ತು ಶುಕ್ರ ಜಾತಕದಲ್ಲಿ ಎಲ್ಲಿದ್ದಾರೆ, ಯಾವ ಸ್ಥಾನದಲ್ಲಿದ್ದಾರೆ, ಇಂಥವೆಲ್ಲ ಪರಿಶೀಲನೆ ಮಾಡಿ ಆಮೇಲೆ ಅದು ಬೇಕೋ ಬೇಡೋ ಅಂತ ನಾವು ನಿಶ್ಚಯ ಮಾಡ್ಬೋದು. ಅದು ಬಿಟ್ಟರೆ ಮೂಲ ನಕ್ಷತ್ರ ಅಂದ್ಕೂಡಲೇ ಬೇಡ ಅನ್ನೋದು ಸುಳ್ಳು. ಅದರಿಂದ ಆ ಥರದಲ್ಲೇ ಹೆದರಂಥ ಅವಶ್ಯಕತೆ ಇರಲ್ಲ. ಮೂಲ ನಕ್ಷತ್ರ ದೇವರಿಗೆ ತುಂಬ ಶಕ್ತಿಯಾದಂಥ ನಕ್ಷತ್ರ. ಇಡೀ ಜಗತ್ತಲ್ಲಿ ಜ್ಯೋತಿಷ್ಯದಲ್ಲಿ ಪಂಡಿತ ಅಂತಂದರೆ ಆಂಜನೇಯ ಅಂತ ಹೇಳ್ತಾರೆ. ಅದರಿಂದ ಅದು ಆಂಜನೇಯನೇ ನಕ್ಷತ್ರ ಆಗಿರೋದ್ರಿಂದ, ಜೊತೆಗೆ ಸರಸ್ವತಿದೇ ನಕ್ಷತ್ರ ಆಗಿರೋದ್ರಿಂದ ಆ ಥರಂಥ ಹೆದರಂಥ ಅವಶ್ಯಕತೆ ಯಾರಿಗೂ ಬೇಡ. ಆರಾಮಾಗಿ ಮದುವೆ ಮಾಡ್ಕೋಬೋದು, ಏನೂ ತೊಂದರೆ ಆಗಲ್ಲ. ಆದರೆ ಒಂದ್ಸರಿ ಜಾತಕನ ಪರಿಶೀಲನೆ ಮಾಡಿ, ನಿಮ್ಮ ಜಾತಕ ಹುಡುಗಿ ಜಾತಕ ಅಥವಾ ಹುಡುಗನ ಜಾತಕ ಹುಡುಗಿ ಜಾತಕ ಎರಡನ್ನೂ ಪರಿಶೀಲನೆ ಮಾಡಿ ಮುಂದುವರಿಬೇಕಾಗುತ್ತೆ. ಆವಾಗ ಒಳ್ಳೆಯದಾಗುತ್ತೆ. ಯಾರೂ ಹೆದರಂಥ ಅವಶ್ಯಕತೆ ಇಲ್ಲ. ಎಲ್ಲರಿಗೂ ಒಳ್ಳೆಯದಾಗಿ, ಶುಭವಾಗಲಿ.